ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 75 ಸಬ್ ಕ್ಲಾಸ್ 3 ಬಗ್ಗೆ ಡಿಸ್ಕಷನ್ ಮಾಡಿವಿ. ಏನ್ ಹೇಳ್ತೈತಿ ಆರ್ಟಿಕಲ್ 75 ಸಬ್ ಕ್ಲಾಸ್ 3 ಅಂತ ಕೇಳಿದ್ರೆ, ಎಲ್ಲ ಮಂತ್ರಿಮಂಡಲದ ಸದಸ್ಯರು ಲೋಕಸಭೆಗೆ ಜವಾಬ್ದಾರರಾಗಿರುತ್ತಾರೆ ಅಂತ ಹೇಳ್ತೈತಿ. ಆಲ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ಆರ್ ರೆಸ್ಪಾನ್ಸಿಬಲ್ ಟು ದಿ ಹೌಸ್ ಆಫ್ ದಿ ಪೀಪಲ್ ಅಂತೇಳಿ ಆರ್ಟಿಕಲ್ 75 ಸಬ್ ಕ್ಲಾಸ್ 3 ಹೇಳ್ತೈತಿ. ಇವತ್ತು ಆರ್ಟಿಕಲ್ 75 ಸಬ್ ಕ್ಲಾಸ್ 4 ಬಗ್ಗೆ ಹೇಳಬೇಕು. ಏನು ಆರ್ಟಿಕಲ್ 75 ಸಬ್ ಕ್ಲಾಸ್ 1 ಏನ್ ಹೇಳ್ತೈತಿ? ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ ಯಾರನ್ನ? ಪ್ರಧಾನಮಂತ್ರಿಯನ್ನ, ಮತ್ತು ಆತನ ಮಂತ್ರಿಮಂಡಲವನ್ನ ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ ರಾಷ್ಟ್ರಪತಿಗಳೇ ನೇಮಕ ಮಾಡ್ತಾರ ಅಂತ ಹೇಳಿದ್ರು. ಆರ್ಟಿಕಲ್ 75 ಸಬ್ ಕ್ಲಾಸ್ 1B ಏನ್ ಹೇಳ್ತೈತಿ? 1A ಏನ್ ಹೇಳ್ತೈತಿ ಅಂತಂದ್ರೆ, ಮಂತ್ರಿಮಂಡಲದ ಸಂಖ್ಯೆ ಲೋಕಸಭೆಯ 15% ಅನ್ನ ಮೀರುವಂಗಿಲ್ಲ ಅಂತ ಹೇಳ್ತೈತಿ. ಆಮೇಲೆ ಆರ್ಟಿಕಲ್ 75 ಸಬ್ ಕ್ಲಾಸ್ 1B ಏನ್ ಹೇಳ್ತೈತಿ ಅಂತಂದ್ರೆ, ಯಾವ ವ್ಯಕ್ತಿ ಡಿಸ್ಕ್ವಾಲಿಫೈ ಆಗಿರ್ತಾನೋ, ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ಡಿಸ್ಕ್ವಾಲಿಫೈ ಆಗಿರ್ತಾನೋ ಆ ವ್ಯಕ್ತಿ ಮಂತ್ರಿಯಾಗಿ ಮುಂದುವರಿಯಲು ಸಾಧ್ಯವಿಲ್ಲ ಅಂತ ಹೇಳ್ತೈತಿ. ಆಮೇಲೆ ಆರ್ಟಿಕಲ್ 75 ಸಬ್ ಕ್ಲಾಸ್ 2 ಏನ್ ಹೇಳ್ತೈತಿ ಅಂತಂದ್ರೆ, ಒಬ್ಬ ಮಂತ್ರಿ ಎಲ್ಲಿವರೆಗೂ ಅಧಿಕಾರದಾಗಿರ್ತಾನೋ ಅಂತಂದ್ರೆ, ಎಲ್ಲಿವರೆಗೂ ರಾಷ್ಟ್ರಪತಿ ಇಚ್ಛೆ ಅವನ ಮೇಲೆ ಇರ್ತೈತಿ ಅಲ್ಲಿವರೆಗೂ ಅಧಿಕಾರದಾಗ ಮುಂದುವರಿತಾನೋ ಅಂತ ಹೇಳ್ತೈತಿ. ಹೌದಾ? ಇನ್ನು ಆರ್ಟಿಕಲ್ 75 ಸಬ್ ಕ್ಲಾಸ್ 3 ಏನ್ ಡಿಸ್ಕಷನ್ ಮಾಡಿವಿ ಅಂತಂದ್ರೆ, ಆಲ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಆರ್ ರೆಸ್ಪಾನ್ಸಿಬಲ್ ಟು ದಿ ಲೋಕಸಭಾ ಅಂತೇಳಿ, ಅಂದ್ರೆ ಸಚಿವ ಸಂಪುಟದ ಎಲ್ಲ ಸದಸ್ಯರು ಲೋಕಸಭೆಗೆ ಜವಾಬ್ದಾರರಾಗಿರುತ್ತಾರೆ ಅಂತೇಳಿ ನಾವು ಡಿಸ್ಕಷನ್ ಮಾಡಿವಿ. ಈಗ ಇಷ್ಟಾದ ನಂತರ ಅವರಿಗೆ ಆಫೀಸಿಗೆ ಹೋಗ್ಬೇಕು ಅಂತಂದ್ರೆ, ನಾವೊಬ್ಬ ಗೌರ್ಮೆಂಟ್ ಆಫೀಸರ್ಸ್, ನಾ ಇದ್ದವ ಒಂದು ಆಫೀಸಿಗೆ ಹೋಗಿ ನಾನು ಅಧಿಕಾರ ವಹಿಸ್ಕೋಬೇಕು ಅಂತಂದ್ರೆ ನನಗೆ ಪ್ರಮಾಣ ವಚನವನ್ನು ಬೋಧಿಸಬೇಕು. ಯಾವ ಪ್ರಮಾಣ ವಚನ? ನಾವು ಸಂವಿಧಾನಕ್ಕೆ ನಿಷ್ಠನಾಗಿರುತ್ತೇನೆ ಮತ್ತು ಗೌಪ್ಯತೆಯನ್ನು ಕಾಪಾಡಿಕೊಳ್ಳುತ್ತೇನೆ ಅಂತೇಳಿ ಇಲ್ಲಿ 2 ಬರ್ತವೆ. ಹೌದಾ? ಅದನ್ನ ಬೋಧಿಸೋರು ಯಾರಪ್ಪ ಅಂತಂದ್ರ, ಅದ್ರ ಬಗ್ಗೆ ಹೇಳೋದು ಆರ್ಟಿಕಲ್ 75 ಸಬ್ ಕ್ಲಾಸ್ 4. ಯಾರು ಬೋಧನೆ ಮಾಡಬೇಕು, ಯಾವ ರೀತಿ ಬೋಧನೆ ಮಾಡಬೇಕು, ಯಾವ ಅನುಸೂಚಿ ಅಡಿಯಲ್ಲಿ ಅದನ್ನು ಬರದಾರು ಅಂತೇಳಿ ಕ್ಲಿಯರ್ ಕಟ್ ಆಗಿ ಹೇಳ್ತೈತಿ ಯಾವುದು? ಆರ್ಟಿಕಲ್ 75 ಸಬ್ ಕ್ಲಾಸ್ 4. ಇದನ್ನ ಪೂರ್ಣವಾಗಿ ನೋಡಿದ್ರೆ ನಿಮಗೆ ಅರ್ಥ ಆಗ್ತೈತಿ. ಯಾರು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಈ ವಿಡಿಯೋನ ನೋಡ್ರಿ ಅಂತ ಹೇಳ್ತಾ ಈಗ ಸ್ಟಾರ್ಟ್ ಮಾಡೋಣ. ಏನಪ್ಪಾ ಅಂತಂದ್ರೆ, ಆರ್ಟಿಕಲ್ 75 ಸಬ್ ಕ್ಲಾಸ್ 4 ಬಿಫೋರ್, ಮೊದಲು. ಯಾವುದಕ್ಕೆ ಮೊದಲು? ಮಿನಿಸ್ಟರ್ ಎಂಟರ್ಸ್ ಅಪಾನ್ ಹಿಸ್ ಆಫೀಸ್, ಆಫೀಸಿಗೆ ಹೋಗುವ ಮೊದಲು, ಅಂದ್ರೆ ಪದಗ್ರಹಣ ಮಾಡುವ ಮೊದಲು. ಪ್ರೆಸಿಡೆಂಟ್ ಶಾಲ್ ಅಡ್ಮಿನಿಸ್ಟರ್ ಟು ದ ಓತ್ ಆಫ್ ದಿ ಆಫೀಸ್ ಅಂಡ್ ಸೆಕ್ರೆಸಿ ಅಕಾರ್ಡಿಂಗ್ ಟು ದಿ ಫಾರ್ಮ್ಸ್ ಸೆಟ್ ಔಟ್ ಫಾರ್ ದಿ ಪರ್ಪೋಸ್ ಇನ್ ದ 3rd ಶೆಡ್ಯೂಲ್. ಯಾರು ಬೋಧನೆ ಮಾಡಬೇಕು ಅಂತಂದ್ರೆ, ರಾಷ್ಟ್ರಪತಿಯವರು ಬೋಧನೆ ಮಾಡಬೇಕು. ಯಾವ ರೀತಿ ಬೋಧನೆ ಮಾಡಬೇಕು ಅಂತಂದ್ರೆ, ಅಕಾರ್ಡಿಂಗ್ ಟು ಫಾರ್ಮ್ ಸೆಟ್ ಔಟ್ ಫಾರ್ ದಿ ಪರ್ಪಸ್ ಇನ್ 3rd ಶೆಡ್ಯೂಲ್. ಈ ಉದ್ದೇಶಕ್ಕಾಗಿ 3ನೇ ಅನುಸೂಚಿಯಲ್ಲಿ ಹೇಳಿರ್ತಕ್ಕಂಥ ಫಾರ್ಮ್ಯಾಟ್ ಏನಾಯ್ತು ಅದರಂತೆ ಏನ್ ಮಾಡಬೇಕು? ಪ್ರಮಾಣ ವಚನವನ್ನ ಬೋಧಿಸಬೇಕು. ಯಾರು ಬೋಧಿಸಬೇಕು? ರಾಷ್ಟ್ರಪತಿಯವರು ಬೋಧಿಸಬೇಕು. ಯಾರಿಗೆ ಬೋಧಿಸಬೇಕು? ಮಂತ್ರಿಗಳಿಗೆ. ಇನ್ನು ಕ್ವಶನ್ ಬರ್ತೈತಿ, ಯಾಕೆ ಬೋಧಿಸಬೇಕು ಅಂತೇಳಿ. ಇಲ್ಲಿ ಓತ್ ಅಂಡ್ ಸೀಕ್ರೆಸಿ, ಗೌಪ್ಯತೆ, ಪ್ರಮಾಣ ವಚನ ಮತ್ತು ಗೌಪ್ಯತೆ ಇವೆರಡನ್ನು ಬೋಧನೆ ಮಾಡಬೇಕು. ರಾಷ್ಟ್ರಪತಿಯವರಿಗೆ ಏನಿತ್ತು? ಕೇವಲ ಪ್ರಮಾಣ ವಚನವನ್ನ ಬೋಧಿಸೋದಿತ್ತು, ಗೌಪ್ಯತೆ ಇರಲಿಲ್ಲ. ಇಲ್ಲಿ ಗೌಪ್ಯತೆ ಬಂದದ, ಸೀಕ್ರೆಸಿನ ಮೇಂಟೈನ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಯಾಕೆ ಹಿಂಗಾಕೈತಿ ಅಂತ ಏನು, ಯಾವುದೋ ಒಂದು ನೀತಿಯನ್ನ ತಗೊಂಡ್ಬರೋದಿರ್ತೈತಿ. ಫಾರಿನ್ ಪಾಲಿಸಿನ ಫ್ರೇಮ್ ಮಾಡ್ತಿರ್ತಾರ ಅನ್ಕೊಂಡು, ವಿದೇಶಾಂಗ ನೀತಿಯನ್ನ ಯಾವುದೋ ಒಂದು ದೇಶದ ವಿರುದ್ಧ ವಿದೇಶ ನೀತಿಯನ್ನ ಕ್ರಿಯೇಟ್ ಮಾಡ್ತಿರ್ತಾರೆ. ನಾವು ಅವ್ರ ಜೋಡ ಈ ರೀತಿ ಒಪ್ಪಂದ ಮಾಡ್ಕೋಬೇಕು, ಈ ರೀತಿ ಒಪ್ಪಂದ ಮಾಡ್ಕೋಬೇಕು ಅಂತ ಹೇಳಿ ಅವ್ರದೊಂದು ಉದ್ದೇಶ ಇರ್ತೈತಿ. ಆ ದೇಶವನ್ನ ಸ್ಟಡಿ ಮಾಡಿದ ನಂತರ ಆ ವಿದೇಶದ ಜೊತೆಗೆ ಯಾವ ರೀತಿ ಸಂಬಂಧವನ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನ ನೀತಿಯನ್ನ ಫ್ರೇಮ್ ಮಾಡ್ತಿರ್ತಾರೆ, ರೆಡಿ ಮಾಡ್ತಿರ್ತಾರೆ. ಆವಾಗ ಮಿನಿಸ್ಟರ್ಗಳು ಇರ್ತಾರೆ. ಒಪಿನಿಯನ್ ಕೇಳಿದ ನಂತರ, ಎಲ್ಲ ಒಪಿನಿಯನ್ ಆದ ನಂತರ ಮೆಜಾರಿಟಿಲಿ ಒಂದು ನೀತಿ ರೆಡಿ ಆಕೈತಿ. ಆ ನೀತಿಯನ್ನ ನೀನು ಯಾರಿಗೂ ಹೇಳುವಂತಿಲ್ಲ. ನೀವೇನಾದ್ರೂ ಆ ನೀತಿಯನ್ನ ಬಹಿರಂಗ ಪಡಿಸಿದ್ರಿ ಅಂತಂದ್ರೆ, ಆ ನೀತಿಯ ವಿರುದ್ಧವಾಗಿ ಮತ್ತೆ ಬೇರೆ ದೇಶಗಳು ಮತ್ತೊಂದು ನೀತಿಯನ್ನ ಫ್ರೇಮ್ ಮಾಡೋರು ಇರ್ತಾರೆ. ಆ ರೀತಿಯಾಗಿ ದೇಶದ ಸಾರ್ವಭೌಮತ್ವಕ್ಕೆ ಧಕ್ಕೆ ಬರ್ತೈತಿ. ದಟ್ ಇಸ್ ಅನ್ ಥ್ರೆಟ್ ಟು ದಿ ಸಾವರ್ನಿಟಿ ಆಫ್ ದಿ ನೇಷನ್ ಇಫ್ ದ ಸೀಕ್ರೆಸಿ ವಿಲ್ ಬಿ ಡಿಸ್ಕ್ಲೋಸ್ಡ್. ಆವಾಗ ಅದರ ಸಲುವಾಗಿ ಏನ್ ಮಾಡ್ತಾರೋ ಅಂತಂದ್ರೆ, ನೀವು ಗೌಪ್ಯತೆಯನ್ನ ಕಾಪಾಡ್ರಿ. ಯಾಕಂದ್ರೆ ಎಲ್ಲಾ ನೀತಿ ನಿರೂಪಣೆಗಳನ್ನ ಅಥವಾ ನೀತಿಗಳನ್ನ ನಿರೂಪಣೆ ಮಾಡೋರು ಯಾರಪ್ಪ ಅಂತಂದ್ರೆ, ಮಂತ್ರಿ ಮಂಡಲದವರು. ಈ ಮಂತ್ರಿಗಳನ್ನೇ ಹುತ್ತುತ್ತಾಗಿ ನಾವ್ ಇಂಥ ಪಾಲಿಸಿ ರೆಡಿ ಮಾಡಕತ್ತೀವಿ, ನೋಡ್ರಿ ನಾವ್ ಇಂಥ ಪಾಲಿಸಿ ರೆಡಿ ಮಾಡಕತ್ತೀವಿ ಅಂತೇಳಿ ಜಿಗಿದಾಡಕತ್ರು ಅಂತಂದ್ರೆ ಅರ್ಥ ಆಯ್ತಾ? ಈ ರೀತಿ ಜಿಗಿದಾಡಕೈತು ಅಂತಂದ್ರೆ ಹುಚ್ಚಾಟ ಆಗಿಬಿಡ್ತೈತಿ. ಅದು ಮಂಗ್ಯಾಗ ಸೆರೆ ಕುಡಿಸಿದಂತ ಆಟ ಆಕೈತಿ. ಅದು ಯಾಕಡೆ ಹೋಗತ್ತೆ ಏನ್ ಮಾಡ್ತೈತಿ? ಮೊದಲ ಮಂಗ್ಯ ಇರ್ತೈತಿ, ಅದಕ್ಕೆ ಸೆರೆ ಕುಡಿಸಿರೋತಂದ್ರೆ ಮುಗಿದೋತು. ಅದು ಏನ್ ಮಾಡ್ತೈತಿ ಏನೋ ಗೊತ್ತಾಗಲ್ಲ. ಆ ರೀತಿ ಮಾಡಬಾರ್ದು, ಆ ರೀತಿ ಆಗಬಾರ್ದು ಅಂತೇಳಿ ಏನ್ ಮಾಡ್ತಾರೋ ಅಂತಂದ್ರೆ ಗೌಪ್ಯತೆಯನ್ನ ಮೇಂಟೈನ್ ಮಾಡ್ತಾರೆ. ಬಿಕಾಸ್ ಆಫ್ ವಾಟ್? ದೇರ್ ಇಸ್ ಅ ನ್ಯಾಷನಲ್ ಸೀಕ್ರೆಟ್ಸ್ಗಳು ಇರ್ತವೆ, ಕೆಲವೊಂದಿಷ್ಟು ರಾಷ್ಟ್ರೀಯ ಗೌಪ್ಯತೆಗಳು ಇರ್ತವೆ. ಅವತ್ತು ನೀವು ವಿದೇಶದವರಿಗೆ ಬಹಿರಂಗ ಮಾಡಿಕೊಟ್ರಿ ಅಂತಂದ್ರೆ ಹೊಲಿಗೆ ಹಿಡಿದು ಬಿಡ್ತೈತಿ. ಈಗ ಡಿಫೆನ್ಸ್ ಮಿನಿಸ್ಟರ್ ಇರ್ತಾರೆ. ಡಿಫೆನ್ಸ್ ಮಿನಿಸ್ಟರ್, ನಾವು ಇಂಥದ್ದೊಂದು ಯೋಜನೆ ತಗೊಂಬಂದು ಅಣುಬಾಂಬ್ ರೆಡಿ ಮಾಡಕತ್ತೀವಿ ಪಾಕಿಸ್ತಾನದವ್ರಿಗೆ ಇಡ್ರು ಅಂತಂದ್ರೆ ಹೆಂಗಿರ್ತೈತಿ? ಅದು ಹಗ್ಗ ಕೊಟ್ಟು ಕೈ ಕಟ್ಸೊಂಡಂಗಿರ್ತೈತಿ. ಹಗ್ಗ ಕೊಟ್ಟು ಕೈ ಕಟ್ಸೊಂಡಂಗಿಲ್ಲ, ಹಗ್ಗ ಕೊಟ್ಟು ನೇನ್ ಹಾಕ್ಸೊಂಡಂಗಿರ್ತೈತಿ. ಆ ರೀತಿ ಆಗಬಾರ್ದು ಅಂತೇಳಿ ಏನ್ ಮಾಡ್ತಾರೋ ಅಂತಂದ್ರೆ ಗೌಪ್ಯತೆಯನ್ನ ಬೋಧನೆ ಮಾಡ್ತಾರೆ. ಹೌದಾ?
ಸರ್ ಇಷ್ಟ ಆದ ನಂತರ ನಾವು ಗೌಪ್ಯತೆ ಮೇಂಟೈನ್ ಮಾಡ್ತೀವಿ ಅಂತ ಕೇಳಿದ್ರೆ ಮಾಡ್ತೀವಿ ಅಂತ ಹೇಳ್ಬೇಕಷ್ಟೇ. ದೇರ್ ಇಸ್ ನೋ ಕಾಂಪ್ರಮೈಸ್ಡ್ ಎಟ್ ಆಲ್. ಆ ರೀತಿ ಕಾಂಪ್ರಮೈಸ್ ಮಾಡ್ಕೊಂಡ್ರೆ ಕೆಲಸನೇ ಇಲ್ಲ, ರಾಷ್ಟ್ರನೇ ಉಳಿಯೋದಿಲ್ಲ. ಹೌದಾ? ಇರ್ಲಿ. ಅದನ್ನ ಬೋಧನೆ ಯಾರು ಮಾಡ್ತಾರೆ? ರಾಷ್ಟ್ರಪತಿಗಳು ಮಾಡ್ತಾರೆ. ಯಾರಿಗೆ ಮಾಡ್ತಾರೆ? ಮಂತ್ರಿಮಂಡಲದವ್ರಿಗೆ ಮಾಡ್ತಾರೆ. ಯಾಕಂತಂದ್ರೆ ಮಂತ್ರಿಮಂಡಲವನ್ನ ಅವರೇ ನೇಮಕ ಮಾಡಿರ್ತಾರೆ. ಅರ್ಥ ಆಯ್ತಾ? ನಾನು ನೇಮಕ ಮಾಡ್ಕೊಂಡು ಪ್ರಮಾಣ ವಚನ ಬೇರೆದವ್ರಿಗೆ ಬೋಧಿಸ್ರಿ ಅಂತ ಹೇಳಕ್ ಬರೋದಿಲ್ಲ. ಅದಕ್ಕೆ ರಾಷ್ಟ್ರಪತಿಗಳೇ ತಮಗೆ ಸಹಾಯಕ್ಕಾಗಿ ಮಂತ್ರಿಮಂಡಲವನ್ನ ನೇಮಕ ಮಾಡ್ಕೊಂಡಿರ್ತಾರೆ. ಆ ಮಂತ್ರಿಮಂಡಲದವರಿಗೆ ಏನ್ ಮಾಡ್ತಾರೆ ಅಂದ್ರೆ, ನೀವು ಇಂಥ ವಿಷಯಗಳನ್ನ ಡಿಸ್ಕ್ಲೋಸ್ ಮಾಡಕ್ ಬರಂಗಿಲ್ಲಪ್ಪ, ಸೀಕ್ರೆಟ್ ಮೇಂಟೈನ್ ಮಾಡ್ರಿ, ಹಿಂಗಾಗಿ ಅದರ ಸಂಬಂಧ ನೀವು ಪ್ರಮಾಣ ವಚನ ಮತ್ತು ಗೌಪ್ಯತೆಯನ್ನು ಸ್ವೀಕಾರ ಮಾಡ್ರಿ. ಇಂಥ ಫಾರ್ಮೆಟ್ ಒಳಗೆ ಐತಿ. ಯಾವ ಫಾರ್ಮೆಟ್ ಒಳಗೆ ಐತಿ ಅಂದ್ರೆ ಅನುಸೂಚಿ 3ರಲ್ಲಿ ಹೇಳಿರ್ತಕ್ಕಂಥ ಫಾರ್ಮೆಟ್ ಅನ್ನ ನೀವು ಯೂಸ್ ಮಾಡ್ಕೋರಿ ಅಂತೇಳಿ. ಅಂದ್ರೆ ನೀವು ಹೊಸದಾಗಿ ಏನು ಮಾಡೋದಕ್ಕೊಳಮಿಲ್ಲ. ಯಾಕಂದ್ರೆ ಎಲ್ಲ ಸಂವಿಧಾನದೊಳಗೆ ಬರ್ದಿಟ್ಟಾರೆ. ನೀವು ಹೊಸದಾಗಿ ಏನಾರ ಮಾಡಕ್ವಾದ್ರಿ ಅಂತ ಯದ್ವಾ ತದ್ವಾ ಮಾಡಿರ್ತೀರತ್ತೆ ಗೊತ್ತೈತೆ ಅವ್ರಿಗೆ. ಮೊದಲಿನವರಿಗೆ ಅವ್ರ ಪ್ರಮಾಣ ವಚನವನ್ನು ಕೂಡ ನೀವು ಯಾವ ಫಾರ್ಮೆಟ್ ನಲ್ಲಿ ಸ್ವೀಕಾರ ಮಾಡ್ಬೇಕು ಅನ್ನೋದು ಬರ್ದಿಟ್ಟಾರೆ. ಎಷ್ಟು ಮುಂದಾಲೋಚನೆಯಿಂದ ಬರ್ದಿಟ್ಟಾರೆ ನೋಡ್ರಿ. ನೀವೇನಾರ ಮಾಡಕ್ವಾದ್ರಿ ಅಂತಂದ್ರೆ ನಿಮ್ ಕಡೆ ಏನು ನಿಗುದಿಲ್ಲ ಗೊತ್ತೈತೆ ಅವರಿಗೆ. ಅಷ್ಟು ಮುಂದಾಲೋಚನೆಯಿಂದ ಅವ್ರು ಬರ್ದಿಟ್ಟಾರೆ. ಹೌದಾ? ಆರ್ಟಿಕಲ್ 75 ಸಬ್ ಕ್ಲಾಸ್ 4 ಏನ್ ಹೇಳ್ತೈತಿ ಅಂತಂದ್ರೆ, ಯಾವ ಯಾವ ವ್ಯಕ್ತಿ ಮಂತ್ರಿಯಾಗಿ ಆಯ್ಕೆ ಆಗಿರ್ತಾನೋ ಆ ವ್ಯಕ್ತಿ ತನ್ನ ಪದವಿಯನ್ನ ಗ್ರಹಣ ಮಾಡುವ ಮುಂಚೆ, ತನ್ನ ಪದಗ್ರಹಣ ಮಾಡುವ ಮುಂಚೆ ಅಥವಾ ಆಫೀಸಿಗೆ ಹೋಗುವ ಮುಂಚೆ ಪ್ರಮಾಣ ವಚನ ಮತ್ತು ಗೌಪ್ಯತೆಯನ್ನ ಸ್ವೀಕಾರ ಮಾಡಬೇಕು. ಆ ಪ್ರಮಾಣ ವಚನ ಮತ್ತು ಗೌಪ್ಯತೆಯ ಯಾವ ಫಾರ್ಮೆಟ್ ನಲ್ಲಿ ಇರಬೇಕು ಅಂತಂದ್ರೆ ಅನುಸೂಚಿ 3ರಲ್ಲಿ ಹೇಳಿರ್ತಕ್ಕಂಥ ಫಾರ್ಮೆಟ್ ನಲ್ಲಿ ಇರಬೇಕು. ಹೌದಾ? ಇದಿಷ್ಟು ಆರ್ಟಿಕಲ್ 75 ಸಬ್ ಕ್ಲಾಸ್ 4 ಬಗ್ಗೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 75 ಸಬ್ ಕ್ಲಾಸ್ 5 ಬಗ್ಗೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.